ಎಲ್ಲರಿಗೂ ನಮಸ್ಕಾರ. ಎಸ್ವಾ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಈಗಾಗಲೇ ವಿಜ್ಞಾನ ತರಗತಿಗಳನ್ನು ಪ್ರಾರಂಭ ಮಾಡಿದ್ವಿ. ಈ ವಿಜ್ಞಾನ ತರಗತಿಗಳು ಕರ್ನಾಟಕ ರಾಜ್ಯ ಸರ್ಕಾರ ನಡೆಸುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗ್ತದೆ. ಅದೇ ರೀತಿಯಾಗಿ TET GPSTR ಪರೀಕ್ಷೆಗಳಿಗೂ ಸಹ ಸಹಾಯ ಆಗ್ತದೆ. ಹಾಗಾದರೆ ನಾವು ಹಿಂದಿನ ತರಗತಿಯಲ್ಲಿ ಏನು ಕಲ್ಕೊಂಡಿದ್ವಪ್ಪ ಅಂತಂದರೆ ಸಸ್ಯಗಳನ್ನು ತಿಳಿಯುವುದ್ರ ಬಗ್ಗೆ ನಾವು ಕಲ್ಕೊಂಡಿದ್ವಿ. ಹಾಗೆ ಇವತ್ತಿನ ತರಗತಿಯಲ್ಲಿ ಅಧ್ಯಾಯ 8 ಆಗಿರುವಂಥ ದೇಹದ ಚಲನೆಗಳು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿರುವಂಥ ಅಂಶಗಳನ್ನು ಮಾತ್ರ ಚರ್ಚೆ ಮಾಡೋಣ. ಈ ಒಂದು ಚಾಪ್ಟರ್ ಬಹಳ ಪ್ರಮುಖವಾದದ್ದು, ಆಮೇಲೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಚಾಪ್ಟರ್. ಹಾಗಾದರೆ ಈ ಅಧ್ಯಾಯದಲ್ಲಿ ಬರುವಂಥ ಪ್ರಮುಖ ಅಂಶಗಳು ಯಾವ್ಯಾವು ಅಂತ ನಾವು ನೋಡೋದಾಯ್ತಪ್ಪ ಅಂತಂದರೆ, ಕೀಲುಗಳು ಅಥವಾ ಸಂಧಿಗಳು ಅಂತಂದರೆ ಏನು ಅಂತ ನೋಡೋಣ. ಆಮೇಲೆ ಇವುಗಳಲ್ಲಿ ವಿಧಗಳನ್ನು ನೋಡೋಣ. ಆ ವಿಧಗಳಲ್ಲಿ ಮತ್ತೆ ವಿಧಗಳಾಗಿ ವಿಂಗಡಣೆ ಮಾಡ್ತಾರೆ. ಆ ವಿಧಗಳು ಯಾವಪ್ಪ ಅಂತಂದರೆ ಗೋಲ ಮತ್ತು ಗುಳಿ ಕೀಲುಗಳ ಬಗ್ಗೆ ನೋಡೋಣ. ಆಮೇಲೆ ತಿರುಗಾಣಿ ಕೀಲು ಅಂತ ಮಾಡ್ತಾರೆ, ಬೀಜಗರಿ ಕೀಲು ಅಂತ ಮಾಡ್ತಾರೆ, ಸ್ಥಿರ ಕೀಲುಗಳು ಅಂತಂದೇಳಿ ಮಾಡ್ತಾರೆ, ಇದ್ರ ಬಗ್ಗೆ ನೋಡೋಣ. ಆಮೇಲೆ ಅಸ್ಥಿಪಂಜರ, ಮಣಿಕಟ್ಟು, ಪಕ್ಕೆಲುಬು, ಮೃದ್ವಸ್ಥಿ, ಹೀಗೆ ಇದ್ರ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ಭುಜದ ಮೂಳೆಗಳು ಮತ್ತು ಸೊಂಟದ ಮೂಳೆಗಳು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಸ್ನಾಯು ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಪ್ರಾಣಿಗಳಲ್ಲಿ ಚಲನೆ ಯಾವ ರೀತಿ ಇರ್ತೈತಿ, ಯಾವ್ಯಾವ ಪ್ರಾಣಿಗಳಲ್ಲಿ ಯಾವ ರೀತಿ ಚಲನೆಯನ್ನು ಮಾಡ್ತವ ಅಂತಂದು ನಾವು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ತರಗತಿಯನ್ನು ಪ್ರಾರಂಭ ಮಾಡೋಣ. ಹಾಗಾದರೆ ಕೀಲುಗಳು ಅಥವಾ ಸಂಧಿಗಳು ಅಂತಂದರೆ ಏನು ಅಂತ ನೋಡೋದಾಯ್ತಪ್ಪ ಅಂತಂದ್ರೆ, ನಮ್ಮ ದೇಹದ ಎರಡು ಭಾಗಗಳು ಅಥವಾ ಮೂಳೆಗಳನ್ನು ಒಟ್ಟಿಗೆ ಸೇರಿಸ್ತಾರಲ್ಲ, ಆ ಜಾಗಕ್ಕೆ ನಾವೇನಂತ ಕರಿತೀವಿ ಕೀಲುಗಳು ಅಥವಾ ಸಂಧಿಗಳು ಅಂತಂದೇಳಿ ಕರೀತಾರೆ. ಉದಾಹರಣೆಗೆ ಇದು ಒಂದು ಭಾಗ ಐತೆ ಅನ್ಕೋರಿ, ಇನ್ನೊಂದು ಭಾಗ ಐತೆ ಅನ್ಕೋರಿ, ಇವು ಎರಡು ಏನು ಜಾಯಿಂಟ್ ಆಗ್ತವಲ್ಲ ಇದಕ್ಕೆ ನಾವೇನಂತ ಕರಿತೀವಿ ಕೀಲುಗಳು ಅಥವಾ ಸಂಧಿಗಳು ಅಂತಂದೇಳಿ ಕರಿತೀವಿ. ಹಾಗಾದರೆ ಸಂಧಿಗಳ ಅಥವಾ ಕೀಲುಗಳನ್ನು ನಾವು ಎರಡು ರೀತಿಯಾಗಿ ನೋಡ್ಬೋದು. ಒಂದು ಸರಳವಾಗಿರುವಂಥ ಸಂಧಿಗಳು ಅಥವಾ ಕೀಲುಗಳು, ಇನ್ನೊಂದು ಸಂಕೀರ್ಣವಾಗಿರುವಂತಹ ಸಂಧಿಗಳು ಮತ್ತು ಕೀಲುಗಳು ಅಂತ ನಾವು ನೋಡ್ತೀವಿ. ಸರಳವಾಗಿರುವಂತಹ ಕೀಲುಗಳು ಅಥವಾ ಸಿಂಪಲ್ ಜಾಯಿಂಟ್ಸ್ ಅಂತಂದ್ರೆ ಎರಡು ಮೂಳೆಗಳು ಜಾಯಿಂಟ್ ಆಗಿರ್ತವೆ, ಅದಕ್ಕೆ ನಾವೇನಂತ ಕರಿತೀವಿ ಸರಳವಾಗಿರುವಂತಹ ಕೀಲುಗಳು ಅಥವಾ ಸಂಧಿಗಳು ಅಂತಂದೇಳಿ ಕರಿತೀವಿ. ಇನ್ನೊಂದು ಸಂಕೀರ್ಣವಾಗಿರುವಂತಹ ಕೀಲುಗಳು ಅಥವಾ ಸಂಧಿಗಳು ಅಂತಂದರೆ ಎರಡಕ್ಕಿಂತ ಹೆಚ್ಚು ಮೂಳೆಗಳು ಏನಾಗಿರ್ತವೆ ಜಾಯಿಂಟ್ ಆಗಿರ್ತವೆ, ಅದಕ್ಕೆ ನಾವು ಸಂಕೀರ್ಣವಾಗಿರುವಂಥ ಕೀಲುಗಳು ಅಂತಂದೇಳಿ ಕರಿತೀವಿ. ಹಾಗಾದ್ರೆ ಕೀಲುಗಳನ್ನು ನಾವು ಪ್ರಮುಖವಾಗಿ 3 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಅವು ಯಾವ್ಯಾವಪ್ಪ ಅಂತಂದ್ರೆ ಇಮ್ಮೂವೇಬಲ್ ಕೀಲುಗಳು ಅಥವಾ ಜಾಯಿಂಟ್ಸ್ ಅಂತಂದೇಳಿ ಕರೀತಾರೆ, ಸ್ಲೈಟ್ಲಿ ಮೂವೇಬಲ್ ಜಾಯಿಂಟ್ಸ್ ಅಂತಂದೇಳಿ ಕರೀತಾರೆ, ಆಮೇಲೆ ಫ್ರೀಲಿ ಮೂವೇಬಲ್ ಜಾಯಿಂಟ್ಸ್ ಅಂತಂದೇಳಿ ಕರೀತಾರೆ. ಹಾಗಾದರೆ ಇಮ್ಮೂವೇಬಲ್ ಜಾಯಿಂಟ್ಸ್ ಅಥವಾ ಇದಕ್ಕೆ ನಾವು ಬೇರೆ ಇನ್ನೊಂದು ಹೆಸರನ್ನು ಕರಿಬೋದು, ಫೈಬರಸ್ ಜಾಯಿಂಟ್ಸ್ ಅಂತಂದೇಳಿ ಕರೀತಾರೆ. ಯಾಕೆ ಹಿಂಗತೆ ಕರೀತಾರೆ ಅಂತ ನೋಡೋಣ. ಆಮೇಲೆ ಸ್ಲೈಟ್ಲಿ ಮೂವೇಬಲ್ ಅಥವಾ ಕಾರ್ಟಿಲೇಜಿನಸ್ ಜಾಯಿಂಟ್ಸ್ ಅಂತಂದೇಳಿ ಕರೀತಾರೆ. ಯಾಕೆ ಇದಕ್ಕೆ ಸ್ಲೈಟ್ಲಿ ಮೂವೇಬಲ್ ಅಥವಾ ಕಾರ್ಟಿಲೇಜಿನಸ್ ಜಾಯಿಂಟ್ಸ್ ಅಂತಂದೇಳಿ ಕರೀತಾರೆ ಅಂತ ನೋಡೋಣ. ಆಮೇಲೆ ಫ್ರೀಲಿ ಮೂವೇಬಲ್ ಅಥವಾ ಸೈನೋವಿಯಲ್ ಜಾಯಿಂಟ್ಸ್ ಅಂತಂದೇಳಿ ಕರೀತಾರೆ. ಯಾಕೆ ಇವಕ್ಕೆ ಈ ಹೆಸರುಗಳನ್ನು ಕರೀತಾರೆ. ಆಮೇಲೆ ನಾವು ಇವತ್ತೇನು ಮಾಡ್ತೀವಪ್ಪ ಅಂತಂದರೆ ಫ್ರೀಲಿ ಮೂವೇಬಲ್ ಅಥವಾ ಸೈನೋವಿಯಲ್ ಜಾಯಿಂಟ್ಸ್ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಹಾಗಾದರೆ ಇಮ್ಮೂವೇಬಲ್ ಜಾಯಿಂಟ್ಸ್ ಅಂತಂದರೆ ಇವು ಏನಾಗಂಗಿಲ್ಲ, ಒಟ್ಟ ಮೂಮೆಂಟನ್ನು ಆಗಂಗಿಲ್ಲ, ಅಥವಾ ಫೈಬರಸ್ ಜಾಯಿಂಟ್ಸ್ ಅಂತಂದೇಳಿ ಕರೀತಾರೆ. ಇವಕ್ಕೆ ಏನಾಗಿರ್ತವೆ ಅಂತಂದರೆ ಎರಡು ಮೂಳೆಗಳಿರ್ತಾವಲ್ಲ, ಇದ್ರ ಮಧ್ಯೆ ಏನಾಗಿರ್ತೈತಪ್ಪ ಅಂತಂದ್ರೆ ಫೈಬರ್ ಲೇಯರ್ ಇರ್ತೈತಿ, ಅದಕ್ಕಾಗಿ ಇವಕ್ಕೆ ಏನಂತ ಕರೀತಾರೆ ಫೈಬರ್ ಜಾಯಿಂಟ್ಸ್ ಅಂತಂದೇಳಿ ಕರೀತಾರೆ. ಕೊಲಾಜಿನ್ ಅಂತಂದು ಒಂದು ಫೈಬರ್ ಇರ್ತೈತಿ, ಇವು ಎರಡರ ಮಧ್ಯೆ ಇರೋದ್ರಿಂದ ಇದಕ್ಕೆ ನಾವೇನಂತ ಕರಿತೀವಿ ಫೈಬರಸ್ ಜಾಯಿಂಟ್ಸ್ ಅಂತಂದೇಳಿ ಕರಿತೀವಿ. ಅದೇ ರೀತಿಯಾಗಿ ಇನ್ನೊಂದು ಎರಡನೇದು ಯಾವುದಪ್ಪ ಅಂತಂದರೆ ಸ್ಲೈಟ್ಲಿ ಮೂವೇಬಲ್ ಜಾಯಿಂಟ್ಸ್ ಅಥವಾ ಕಾರ್ಟಿಲೇಜಿನಸ್ ಜಾಯಿಂಟ್ಸ್ ಅಂತಂದೇಳಿ ಕರೀತಾರೆ. ಇಲ್ಲೇನಾಗಿರ್ತೈತಪ್ಪ ಅಂತಂದ್ರೆ ಇದರಲ್ಲಿ ಮೂಳೆಗಳು ಏನಾಗಿರ್ತೈತಿ ಕಡಿಮೆ ಬಾಗುವಿಕೆಯನ್ನು ಹೊಂದಿರ್ತೈತಿ, ಆಮೇಲೆ ಮೂಳೆಗಳು ಕಾರ್ಟಿಲೇಜ್ ಎನ್ನುವುದರಿಂದ ಮಾಡಲ್ಪಟ್ಟಿರ್ತೈತಿ, ಅದಕ್ಕಾಗಿ ಇದಕ್ಕೆ ಏನಂತ ಕರೀತಾರ ಕಾರ್ಟಿಲೇಜಿನಿಯಸ್ ಜಾಯಿಂಟ್ಸ್ ಅಂತಂದೇಳಿ ಕರೀತಾರೆ. ಇದಾಗಿ ಬರುವುದು ಯಾವುದಪ್ಪ ಅಂತಂದ್ರೆ ಫ್ರೀಲಿ ಮೂವೇಬಲ್ ಜಾಯಿಂಟ್ಸ್ ಅಥವಾ ಸೈನೋವಿಯಲ್ ಜಾಯಿಂಟ್ಸ್ ಅಂತಂದೇಳಿ ಕರೀತಾರೆ. ಯಾಕೆ ಇದಕ್ಕೆ ಕರೀತಾರಪ್ಪ ಅಂತಂದ್ರೆ ಇದ್ರದ್ದು ಮೂಮೆಂಟ್ ಏನಾಗಿರ್ತೈತಿ ಅತಿ ಹೆಚ್ಚಾಗಿರ್ತೈತಿ, ಯಾವ ಥರ ಬೇಕು ನಮ್ಗೆ ಆ ಥರ ಮೂಮೆಂಟನ್ನು ನಾವು ಈ ಒಂದು ಮೂಳೆಗಳಲ್ಲಿ ನಾವು ಕಾಣ್ತೀವಿ. ಇವತ್ತಿನ ತರಗತಿಯಲ್ಲಿ ನಾವು ಫ್ರೀಲಿ ಮೂವೇಬಲ್ ಜಾಯಿಂಟ್ಸ್ ಬಗ್ಗೆ ಅಧ್ಯಯನ ಮಾಡೋಣ ಅಥವಾ ಸೈನೋವಿಯಲ್ ಜಾಯಿಂಟ್ಸ್ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಇದರಲ್ಲಿ ಬರುವವು ಯಾವುವಪ್ಪ ಅಂತಂದ್ರೆ ಮುಖ್ಯವಾಗಿ ನಮಗೆ ಇದರೊಳಗೆ ಯಾವ ಬರ್ತಾವಪ್ಪ ಅಂತಂದ್ರೆ ಗೋಳ ಮತ್ತು ಗುಳಿ ಕೀಲುಗಳು ಅಂತಂದೇಳಿ ಬರ್ತವೆ, ತಿರುಗಾಣಿ ಕೀಲು ಅಂತ ಬರ್ತೈತಿ, ಬಿಜಾಗರಿ ಕೀಲುಗಳು ಅಂತ ಬರ್ತೈತಿ, ಸ್ಥಿರ ಕೀಲುಗಳ ಬಗ್ಗೆ ನಾವಿವತ್ತು ಅಧ್ಯಯನ ಮಾಡೋಣ. ಹಾಗಾದ್ರೆ ನಮ್ಮ ದೇಹದ ಎರಡು ಮೂಳೆಗಳು ಅಥವಾ ಭಾಗಗಳು ಒಟ್ಟಿಗೆ ಸೇರುವಂಥ ಜಾಗಕ್ಕೆ ನಾವೇನಂತ ಕರಿದ್ವಿ ಕೀಲುಗಳು ಅಥವಾ ಸಂಧಿಗಳು ಅಂತಂದೇಳಿ ಕರಿದ್ವಿ ಅಂತ ನಾನು ಆವಾಗಲೇ ಹೇಳಿದ್ನೆ. ಆಮೇಲೆ ದೇಹದ ಪ್ರತಿಯೊಂದು ಭಾಗದಲ್ಲೂ ಅನೇಕ ಮೂಳೆಗಳಿರ್ತವೆ. ಆಮೇಲೆ ಈ ಮೂಳೆಗಳು ಸೇರುವ ಸ್ಥಳಗಳಲ್ಲಿ ಮಾತ್ರ ನಾವೇನು ಮಾಡ್ಬೋದು ನಮ್ಮ ದೇಹವನ್ನು ಭಾಗಿಸಲು ಅಥವಾ ಚಲಿಸಲು ಸಾಧ್ಯ ಆಗುತ್ತಂತ
ನೋಡಿದ್ವಿ. ಆಮೇಲೆ ಹುಟ್ಟುವಾಗ ಮಾನವನ ಅಸ್ಥಿಪಂಜರದಲ್ಲಿ ಎಷ್ಟು ಮೂಳೆಗಳಿರ್ತಾವಪ್ಪ ಅಂತಂದರೆ ಸುಮಾರು 305 ಮೂಳೆಗಳಿರ್ತವೆ. ಆಮೇಲೆ ಕೆಲವು ಮೂಳೆಗಳು ಪ್ರೌಢಾವಸ್ಥೆ ಹೊತ್ತಿಗೆ ಏನಾಗಿರ್ತಾವಪ್ಪ ಅಂತಂದರೆ ಒಂದಕ್ಕೊಂದು ಸೇರಿಕೊಂಡು ಎಲ್ಲ ಮೂಳೆಗಳ ಸಂಖ್ಯೆ ಏನಾಗ್ತಾವಪ್ಪ ಅಂತಂದರೆ 206ಕ್ಕೆ ಇಳಿತವೆ. ಹಾಗಾದರೆ ಮಾನವನು ಹುಟ್ಟಿದಾಗ ಇರುವಂಥ ಮೂಳೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 305 ಇರ್ತೈತಿ ಮಾನವನು ಹುಟ್ಟಿದಾಗ. ಆಮೇಲೆ ಬೆಳೀತಾ ಬೆಳೀತಾ ಪ್ರೌಢಾವಸ್ಥೆ ಆದಾಗ ಒಂದಕ್ಕೊಂದು ಸೇರ್ಕೊತಾವ. ಅವಾಗ ಮೂಳೆಗಳ ಸಂಖ್ಯೆ ಎಷ್ಟಾಗ್ತಾವಪ್ಪ ಅಂತಂದ್ರೆ 206ಕ್ಕೆ ಬಂದು ನಿಂದಿರ್ತವೆ. ಫ್ರೀಲಿ ಮೂವಿಂಗ್ ಜಾಯಿಂಟ್ಸ್ನೊಳಗೆ ಮೊದಲೇ ವಿಧ ಯಾವುದಪ್ಪ ಅಂತಂದರೆ ಗೋಲ ಮತ್ತು ಗುಳಿ ಕೀಲುಗಳು. ಈ ಒಂದು ಗೋಳ ಮತ್ತು ಗುಳಿ ಕೀಲುಗಳು ಯಾವ ರೀತಿ ಕಾರ್ಯವನ್ನು ಮಾಡ್ತವಪ್ಪ ಅಂತಂದರೆ ಈ ಕೀಲುಗಳು ಎಲ್ಲ ದಿಕ್ಕುಗಳಲ್ಲಿ ಚಲನೆಯನ್ನು ಮಾಡ್ತವೆ. ಇದಕ್ಕೆ ಏನಂತ ಕರೀತಾರೆ, ಗೋಲ ಮತ್ತು ಗುಳಿ ಕೀಲುಗಳು ಅಂತಂದೇಳಿ ಕರೀತಾರೆ, ಅಥವಾ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಅಂತಂದು ಸಹ ಕರೀತಾರೆ. ಇದು ಯಾವ ರೀತಿ ಅಂತಂದರೆ ಅಜ್ಜಿಗಳು ಎಲೆ ಅಡಿಕೆ ಕುಟ್ಟಬೇಕಪ್ಪ ಅಂತಂದರೆ ಒಂದು ಕುಟ್ಟಾಣಿ ತೊಗೊಂಡಿರ್ತಾರಲ್ಲ, ಅದೇ ರೀತಿಯಾಗಿ ಗೋಲ ಮತ್ತು ಗುಳಿ ಕೀಲುಗಳು ಹೊಂದಿರ್ತವೆ. ಇದು ಒಂದು ಪಾತ್ರೆ ಆಯ್ತಪ್ಪ ಅಂತಂದರೆ ಇದು ಕುಟ್ಟೋದೊಂದು ಕುಟ್ಟಾಣಿ ಆಗಿರ್ತೈತಿ, ಎಲ್ಲ ರೊಟೇಟ್ ಆಗ್ತಿರ್ತೈತಲ್ಲ ಕುಟ್ಟಾಣಿ. ಅದೇ ರೀತಿಯಾಗಿ ಈ ಗೋಲ ಮತ್ತು ಗುಳಿ ಕೀಲುಗಳು ಎಲ್ಲ ದಿಕ್ಕುಗಳಲ್ಲಿ ಚಲನೆಯನ್ನು ಮಾಡ್ತವೆ. ಇದನ್ನು ನಾವು ಎಲ್ಲಿ ನಮ್ಮ ದೇಹದಲ್ಲಿ ಈ ಒಂದು ಮೂಳೆಗಳನ್ನು ಕಾಣ್ತೀವಪ್ಪ ಅಂತಂದರೆ ಆರ್ಮ್ ವಿತ್ ಶೋಲ್ಡರಲ್ಲಿ ನಾವು ಗೋಲ ಮತ್ತು ಗುಳಿ ಕೀಲುಗಳನ್ನು ಕಾಣ್ತೀವಿ. ಆಮೇಲೆ ಲೆಗ್ ವಿತ್ ಹಿಪ್ ಬೋನ್ನಲ್ಲಿ ಸಹ ನಾವು ಗೋಳ ಮತ್ತು ಗುಳಿ ಕೀಲುಗಳನ್ನು ಕಾಣ್ತೀವಿ. ಇಲ್ಲಿ ನೋಡೋದಾಯ್ತಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತೈತಲ್ಲ ಆರ್ಮ್ ವಿತ್ ಶೋಲ್ಡರ್, ಇಲ್ಲಿ ನಾವು ಏನು ಕಾಣ್ತೀವಪ್ಪ ಅಂತಂದರೆ ಗೋಲ ಮತ್ತು ಗುಳಿ ಕೀಲನ್ನು ಕಾಣ್ತೀವಿ. ಆಮೇಲೆ ಇಲ್ಲಿ ನಾವು ಮತ್ತೆ ಏನು ಕಾಣ್ತೀವಪ್ಪ ಅಂತಂದರೆ ಗೋಲ ಮತ್ತು ಗುಳಿ, ಆರ್ಮ್ ವಿತ್ ಶೋಲ್ಡರು ಮತ್ತು ಲೆಗ್ ವಿತ್ ಹಿಪ್ ಬೋನಲ್ಲಿ ನಾವೇನು ಗೋಲ ಮತ್ತು ಗುಳಿ ಕೀಲನ್ನು ಕಾಣ್ತೀವಿ. ಇಲ್ಲಿ ಕಾಣಿಸ್ತೈತಲ್ಲ ನಮ್ಮದು ತೊಡೆಯ ಮೂಳೆ ಇಲ್ಲೇನಾಗೈತಿ, ಇಲ್ಲಿ ಜಾಯಿಂಟ್ ಆಗೈತಲ್ಲ ಸೊಂಟದ ಮೂಳೆಗೆ, ಇದಕ್ಕೆ ನಾವೇನಂತ ಕರಿತೀವಿ ಗೋಲ ಮತ್ತು ಗುಳಿ ಕೀಲು ಅಂತಂದೇಳಿ ಕರಿತೀವಿ. ಎರಡನೇದ್ದು ಇನ್ನೊಂದು ಯಾವುದಪ್ಪ ಅಂತಂದರೆ ತಿರುಗಾಣಿ ಕೀಲು ಅಂತಂದೇಳಿ ಕರೀತಾರೆ, ಅಥವಾ ಇದಕ್ಕೆ ಪಿವೋಟಲ್ ಜಾಯಿಂಟ್ ಅಂತಂದು ಸಹ ಕರೀತಾರೆ. ಇದು ಏನಪ್ಪ ಅಂತಂದರೆ ನಮ್ಮ ಕುತ್ತಿಗೆ ಎಲ್ಲಿ ತಲೆಯನ್ನು ಸೇರ್ತೈತಲ್ಲ ಅಲ್ಲಿ ನಾವೇನು ಕಾಣ್ಬೋದು, ತಿರುಗಾಣಿ ಕೀಲನ್ನು ಕಾಣ್ತೀವಿ. ಇದು ನಮ್ಮ ತಲೆಯನ್ನು ಮುಂದಕ್ಕೆ ಮತ್ತು ಹಿಂದಕ್ಕೆ ಬಾಗಿಸಲು ಸಹಾಯ ಮಾಡ್ತೈತಿ. ಆಮೇಲೆ ನಮ್ಮ ತಲೆಯನ್ನು ಬಲಕ್ಕೆ ಮತ್ತು ಎಡಕ್ಕೆ ತಿರುಗಿಸಲು ಸಹ ಏನು ಮಾಡುತ್ತಾ ಈ ತಿರುಗಾಣಿ ಕೀಲನ್ನು ನಮಗೆ ಸಹಾಯ ಮಾಡ್ತೈತಿ. ಇದಕ್ಕೆ ನಾವು ಪಿವೋಟಲ್ ಜಾಯಿಂಟ್ ಅಂತಂದೇಳಿ ಕರಿತೀವಿ. ಇಲ್ಲಿ ಏನು ಕಾಣಿಸಕತ್ತೈತಲ್ಲ ಇದು ತಿರುಗಾಣಿ ಕೀಲು, ನಮ್ಮ ತಲೆಯನ್ನು ಹಿಂದಕ್ಕೆ ಮುಂದಕ್ಕೆ ಮತ್ತು ಬಲಕ್ಕೆ ಎಡಕ್ಕೆ ಸಾಗಿಸಲು ನಮಗೆ ಸಹಾಯವನ್ನು ಮಾಡೋದು ಯಾವುದಪ್ಪ ಅಂತಂದರೆ ತಿರುಗಾಣಿ ಕೀಲು ಆಗೈತಿ. ಇನ್ನೊಂದು ವಿಧ ಯಾವುದಪ್ಪ ಅಂತಂದರೆ ಬೀಜಗರಿ ಕೀಲು ಅಂತಂದೇಳಿ ಕರೀತಾರೆ. ಇದು ಎಲ್ಲಿ ನಾವು ಕಾಣ್ತೀವಪ್ಪ ಅಂತಂದರೆ ನಮ್ಮ ಮೊಣಕೈ ಮೊಣಕಾಲುಗಳಲ್ಲಿ ಇದು ಏನಾಗಿರ್ತೈತಿ ನಮಗೆ ಕಾಣಿಸ್ತೈತಿ. ಇದಕ್ಕೆ ನಾವು ಹಿಂಜ್ ಜಾಯಿಂಟ್ಸ್ ಅಂತಂದು ಕರಿತೀವಿ. ಯಾಕೆ ಇದಕ್ಕೆ ಹಿಂಜ್ ಜಾಯಿಂಟ್ಸ್ ಅಂತಂದು ಕರಿತಾರಪ್ಪ ಅಂತಂದರೆ ಈಗ ನೀವು ಕದನ ನೋಡಿರ್ಬೋದು, ಕದಕ್ಕೆ ಹಿಂಜಸ್ ಹಾಕಿರ್ತಾರೆ ನೋಡು, ಇಂಚಸ್ ಅಂತಂದು ಹೇಳಿ ಕರಿತಾರೆ. ಇಂಜಸ್ ಅಂತಂದು ಹೇಳಿ ಕರಿತಾರೆ. ಅದಕ್ಕೆ ನಾವೇನಂತ ಕರಿತೀವಿ, ಇದಕ್ಕೂ ಸಹ ಇಂಜ್ ಜಾಯಿಂಟ್ ಅಂತಂದು ಹೇಳಿ ಕರಿತೀವಿ. ಮೊಣಕೈ ಬೀಜಗಾರಿ ಕೀಲು ಹೊಂದಿದ್ದು ಇದು ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುವಂತೆ ಮಾಡ್ತೀವಿ. ಜಸ್ಟ್ ಹಿಂದಕ್ಕೆ ಮುಂದಕ್ಕೆ ಹೋಗೋಕೆ ಅಷ್ಟೇ ಮಾಡ್ತೀವಿ, ಸುತ್ತ ಹಾಕೋಕ್ಕೆ ಸಹಾಯ ಮಾಡೋಂಗಿಲ್ಲ. ಇದನ್ನು ನಾವು ಮೊಣಕೈ ಮೊಣಕಾಲುಗಳಲ್ಲಿ ನಾವೇನು ಕಾಣ್ಬೋದು, ಈ ಬೀಜಗರಿ ಕೀಲುಗಳನ್ನು ಕಾಣ್ಬೋದು, ಅಥವಾ ಹಿಂಜ್ ಜಾಯಿಂಟ್ಸ್ ಅಂತಂದೇಳಿ ಕರಿತಾರೆ. ನಾವೇನು ಮಾಡಿದ್ವಿಪ್ಪ ಅಂತಂದ್ರೆ ಫ್ರೀಲಿ ಮೂವಿಂಗ್ ಜಾಯಿಂಟ್ಸ್ನೊಳಗೆ ಗೋಲ ಮತ್ತು ಗುಳಿ ಕೀಲು ನೋಡಿದ್ವಿ, ತಿರುಗಾಣಿ ಕೀಲು ನೋಡಿದ್ವಿ, ಬೀಜಗರಿ ಕೀಲು ಅಂತ ನೋಡಿದ್ವಿ. ಇನ್ನೊಂದೆರಡು ಬರ್ತವೆ, ಅದ್ರದ್ದು ಅವಶ್ಯಕತೆ ನಮಗಿಲ್ಲ ಇವಾಗ. ಇವು 3 ಕಲ್ತ್ಕೊಂಡ್ರೆ ಸಾಕು. ಆಮೇಲೆ PUC ಒಳಗೆ ಸಾಕಷ್ಟು ಬರ್ತವೆ, ಅಲ್ಲಿ ತಿಳ್ಕೊಳ್ಳೋಣ ಅಂತ. ಆಮೇಲೆ ಇನ್ನೊಂದು ಇಮ್ಮೂವೇಬಲ್ ಜಾಯಿಂಟ್ ಅಂತ ಹೇಳಿದೆ ನಾನು, ಅಥವಾ ಫೈಬರಸ್ ಜಾಯಿಂಟ್ ಅಂತಂದೇಳಿ ಕರೀತಾರೆ, ಅಥವಾ ಫಿಕ್ಸ್ಡ್ ಜಾಯಿಂಟ್ ಅಂತಂದೇಳಿ ಕರೀತಾರೆ. ಸ್ಥಿರ ಕೀಲುಗಳ ಬಗ್ಗೆ ನಾವು ನೋಡೋಣ. ಇದು ಎಲ್ಲಿರ್ತೈತಪ್ಪ ಅಂತಂದರೆ ನಮ್ಮ ತಲೆಯಲ್ಲಿರುವ ಮೂಳೆಗಳ ನಡುವೆ ಕೆಲವು ಕೀಲುಗಳು ಏನಾಗಿರ್ತವೆ, ಬಹಳ ವಿಭಿನ್ನವಾಗಿರ್ತವೆ. ಆಮೇಲೆ ಈ ಕೀಲುಗಳಲ್ಲಿ ಮೂಳೆಗಳು ಚಲಿಸುವುದಿಲ್ಲ. ಅಂಥ ಕೀಲುಗಳಿಗೆ ನಾವೇನಂತ ಕರಿತೀವಿ, ಸ್ಥಿರ ಕೀಲುಗಳು ಅಂತಂದೇಳಿ ಕರಿತೀವಿ. ಇಂಥ ಕೀಲುಗಳು ಸ್ಥಿರ ಕೀಲುಗಳು ಎಲ್ಲಿರ್ತಾವಪ್ಪ ಅಂತಂದರೆ ನಮ್ಮ ಮೇಲಿನ ದವಡೆ ಐತಲ್ಲ, ಎಲ್ಲಿ ತಲೆಗೆ ಜಾಯಿಂಟ್ ಆಗಿರ್ತೈತೆ ನೋಡಿ, ಇಲ್ಲಿ ನಮ್ಮ ಮೇಲಿನ ದವಡೆ ಐತಲ್ಲ ಇದು ತಲೆಗೆ ಜಾಯಿಂಟ್ ಆಗೈತಲ್ಲ, ಇಲ್ಲಿ ನಾವೇನು ಕಾಣ್ತೀವಪ್ಪ ಅಂತಂದರೆ ಫಿಕ್ಸ್ಡ್ ಜಾಯಿಂಟನ್ನು ನಾವು ಕಾಣ್ತೀವಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವು ಮಾತಾಡಿದ್ರೆ ನಮ್ಮದು ಕೆಳಗಿನ ದವಡೆ ಐತಲ್ಲ, ಈ ದವಡೆ ಏನು ಕೆಳಗೈತಲ್ಲ ಇದು ಮಾತ್ರ ಏನಾಗುತ್ತೆ, ಮೂಮೆಂಟ್ ಆಗ್ತೈತಿ. ಆದರೆ ನಮ್ಮದು ಮೇಲಿನ ದವಡೆ ಮೂಮೆಂಟ್ ಆಗಂಗಿಲ್ಲ. ಅಲ್ಲಿ ಏನಾಗಿರ್ತೈತಪ್ಪ ಅಂತಂದರೆ ನಮ್ಮ ಮೇಲಿನ ದವಡೆ ತಲೆಗೆ ಜಾಯಿಂಟ್ ಆಗಿರ್ತೈತಲ್ಲ, ಅಲ್ಲಿ ನಾವು ಏನು ಕಾಣ್ತೀವಿ, ಫಿಕ್ಸ್ಡ್ ಜಾಯಿಂಟ್ ಅಥವಾ ಸ್ಥಿರ ಕೀಲುಗಳನ್ನು ನಾವು ಕಾಣ್ತೀವಿ. ನಮ್ಮ ದೇಹದಲ್ಲಿ ಎಲ್ಲ ಮೂಳೆಗಳಕ್ಕೆ ಸೇರಿ ನಮ್ಗೆ ಏನಾಗ್ತವೆ, ಒಂದು ಆಕಾರವನ್ನು ಕೊಡ್ತವೆ. ಇದಕ್ಕೆ ನಾವು ಚೌಕಟ್ಟು ಅಂತಂದೇಳಿ ಕರಿತೀವಿ. ಈ ಚೌಕಟ್ಟಿಗೆ ನಾವು ಏನಂತ ಕರಿತೀವಿ, ಅಸ್ಥಿಪಂಜರ ಅಂತಂದೇಳಿ ಕರಿತೀವಿ. ಈ ಎಲ್ಲ ಮೂಳೆಗಳು ಸೇರಿಕೊಂಡು ನಮಗೆ ಅಸ್ಥಿಪಂಜರವನ್ನು ಕೊಡ್ತವೆ. ಹಾಗಾದರೆ ನಾವು ಇವತ್ತಿನ ತರಗತಿಯಲ್ಲಿ ಏನು ನೋಡಿದ್ವಿಪ್ಪ ಅಂತಂದ್ರೆ ಕೀಲುಗಳಂತಂದ್ರೆ ಏನು ನೋಡಿದ್ವಿ, ಆಮೇಲೆ ಕೀಲುಗಳ ವಿಧಗಳನ್ನು ನಾವು ನೋಡಿದ್ವಿ. ಅದರೊಳಗೆ 3 ವಿಧಗಳನ್ನು ನೋಡಿದ್ವಿ. ಇಮ್ಮೂವೇಬಲ್ ಜಾಯಿಂಟ್ ಅಂತ ನೋಡಿದ್ವಿ, ಆಮೇಲೆ ಸ್ಲೈಟ್ಲಿ ಮೂವೇಬಲ್ ಜಾಯಿಂಟ್ ಅಂತ ನೋಡಿದ್ವಿ, ಆಮೇಲೆ ಫ್ರೀಲಿ ಮೂವೇಬಲ್ ಜಾಯಿಂಟ್ಸ್ ಅಂತಂದೇಳಿ ನೋಡಿದ್ವಿ. ಫ್ರೀಲಿ ಮೂವೇಬಲ್ ಜಾಯಿಂಟ್ಸ್ನೊಳಗೆ ಗೋಲ ಮತ್ತು ಗುಳಿ ಕೀಲುಗಳ ಬಗ್ಗೆ ನೋಡಿದ್ವಿ, ತಿರುಗಾಣಿ ಕೀಲುಗಳ ಬಗ್ಗೆ ನೋಡಿದ್ವಿ, ಆಮೇಲೆ ಬೀಜಗರಿ ಕೀಲುಗಳ ಬಗ್ಗೆ ನೋಡಿದ್ವಿ. ಆಮೇಲೆ ಮೂವೇಬಲ್ ಜಾಯಿಂಟ್ನೊಳಗೆ ನಾವು ಸ್ಥಿರ ಕೀಲುಗಳ ಬಗ್ಗೆ ನಾವು ನೋಡಿದ್ವಿ. ಹಾಗಾದರೆ
ಮುಂದಿನ ತರಗತಿಯಲ್ಲಿ ನಾವು ಏನು ನೋಡೋಣ ಅಂತಂದರೆ ಭುಜದ ಮೂಳೆಗಳ ಬಗ್ಗೆ ನೋಡೋಣ, ಆಮೇಲೆ ಸೊಂಟದ ಮೂಳೆಗಳ ಬಗ್ಗೆ ನೋಡೋಣ, ಆಮೇಲೆ ಎದೆಯ ಮೂಳೆ ಬಗ್ಗೆ ನೋಡೋಣ, ಆಮೇಲೆ ಮಣಿಕಟ್ಟು ಅಂದರೆ ಏನು ಅಂತ ನಾವು ನೋಡೋಣ, ಇದ್ರ ಬಗ್ಗೆ ಪಕ್ಕೆಲುಬು ಇಂಥದ್ರ ಬಗ್ಗೆ ನೋಡೋಣ, ಆಮೇಲೆ ಪ್ರಾಣಿಗಳ ಚಲನೆ ಯಾವ್ಯಾವ ರೀತಿ ಇರ್ತೈತಿ ಅಂತಂದ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಹಾಗಾದರೆ ಈ ನನ್ನ ತರಗತಿಗಳು ನಿಮಗೆ ಇಷ್ಟ ಆಗ್ತಾ ಇತ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.